ಇವತ್ತು ನಾನು ಹೊರಟಿದ್ದು ನನ್ನ ಜೀವನದ ಆಶಾಜ್ಯೋತಿಯಾಗಿ, ನನ್ನ ಬೆನ್ನ ಹಿಂದೆ ಕಾಣದ ಶಕ್ತಿಯಾಗಿ ಕಾಯುತ್ತಿರುವ ನನ್ನ ತಾಯಿ ಶ್ರೀ ಪೊಳಲಿ ರಾಜರಾಜೇಶ್ವರಿ ಅಮ್ಮನವರ ಸನ್ನಿಧಾನಕ್ಕೆ. ನನ್ನ ಪ್ರತಿ ಸಂಕಷ್ಟದಲ್ಲಿ ಕಾಯುವವಳು ಅವಳು. ಅವಳಿಗೆ ನಾನು ಏನು ಕೊಡಲು ಸಾಧ್ಯ? ಎಲ್ಲವೂ ಅವಳದೇ ಆಗಿರುವಾಗ, ಆದರೂ ನನ್ನ ಖುಷಿಗೆ ನಾನು ಹೂವು ಮತ್ತು ಒಂದು ಕುಂಕುಮಾರ್ತಿನ ಸೇವೆಯನ್ನು ನಾನು ಪ್ರತಿ ಶುಕ್ರವಾರ ಹೋದಾಗ ಕೂಡ ತಾಯಿಗೆ ಆ 2 ಸೇವೆಯನ್ನು ಕೊಡ್ತೇನೆ. ಇದರಿಂದ ಹೂಮೋರವರಿಗೆ ಜೀವನವಾಗುತ್ತೆ. ನನ್ನ ಸಿಕ್ಕ ಸೇವೆಯಿಂದ ತಾಯಿಯ ಒಂದು ಆ ದೇವಸ್ಥಾನದ ಒಳಗಿನ ಚಿಕ್ಕ ಚಿಕ್ಕ ಖರ್ಚುಗಳಿಂದ ನನ್ನ ಒಂದು ಸೇವೆಯಿಂದ ಹೋಗುತ್ತೆ ಅನ್ನೋ ಖುಷಿ ಇದೆ. ನಾನು ದೇವಸ್ಥಾನಕ್ಕೆ ಹೋದಾಗಲೆಲ್ಲ ನನಗೆ ಅವಳು ಏನೋ ಒಂದು ಸ್ವಾಗತಿಸುವ ಹಾಗೆ ಭಾಷವಾಗುತ್ತೆ. ಆ ಧ್ವಜಸ್ತಂಭ ನೋಡುವಾಗ ನನ್ನ ಯಶಸ್ಸನ್ನು ಕಾಣುವ ಹಾಗೆ ಕಾಣ್ತಾ ಇರುತ್ತೆ. ತುಂಬಾ ಖುಷಿಯಾಗುತ್ತೆ. ದೇವಸ್ಥಾನ ಹೋಗುವಾಗ ಅಲ್ಲಿನ ಶಿಲ್ಪಿಗಳ ಕೆತ್ತನೆ, ಆ ದೇವಸ್ಥಾನದ ಪ್ರತಿ ಒಂದೊಂದು ಶಿಲ್ಪಕಲೆಯು ಮನಸ್ಸನ್ನು ತುಂಬ ಖುಷಿಯಾಗಿ ನೋಡುತ್ತೆ. ತಾಯಿ ದುರ್ಗಾ ಪರಮೇಶ್ವರಿ ಸನ್ನಿಧಾನಕ್ಕೆ ಹೋಗಿ ಕೈ ಮುಗಿದು ಅಲ್ಲಿಂದ ಸೀದಾ ಅಮ್ಮನವರ ಸನ್ನಿಧಾನಕ್ಕೆ ಹೋಗ್ತಾನೆ. ಪ್ರತಿ ಕಂಬಗಳ ಕೆತ್ತನೆಗಳು ತುಂಬಾ ವರ್ಣಮಯವಾಗಿರುತ್ತೆ. ಆ ಚಂದ್ರನ ಆಕೃತಿಗಳು, ಆ ಸ್ವಸ್ತಿಕ ಅನ್ನೋದು, ಮೇಲಿನ ಮೇಲ್ಛಾವಣಿಗಳ ಕೆತ್ತನೆಗಳು, ಶಿಲ್ಪಿಗಳ ಅದ್ಭುತವಾದ ಕೆತ್ತನೆಗಳು ನಾವು ಕಾಣಬಹುದಲ್ಲಿ. ಹಾಗೆ ಎದುರಲ್ಲಿರುವ ಮಂಟಪಗಳು, ಆ ಕೆತ್ತನೆಗಳು, ಎದುರು ದ್ವಾರಪಾಲಕರ ಕೆತ್ತನೆಗಳು, ಕಂಚಿನಲ್ಲಿ ಮಾಡಿರುವಂಥ ಕೆತ್ತನೆಗಳು, ಆ ಮರದಿಂದ ಮಾಡಿರುವಂಥ ಕೆತ್ತನೆಗಳು, ಆ ಚಕ್ರಗಳು ಎಲ್ಲ ತುಂಬಾ ವೈವಿಧ್ಯಮಯವಾಗಿ ಕಾಣುತ್ತೆ ಪೊಳಲಿ ದೇವಸ್ಥಾನದಲ್ಲಿ. ಹಾಗೆ ದೇವರಿಗೆ ಕೈ ಮುಗಿದು ದೇವರ ಪ್ರಸಾದವನ್ನು ಸ್ವೀಕರಿಸಿ ಸ್ವಲ್ಪವನ್ನು ದೇವಸ್ಥಾನದ ಪರ್ಮಿಷನ್ ಕೇಳಿ ಆ ದೇವಸ್ಥಾನದ ಹೊರಗಡೆಯಿಂದ ವಿಡಿಯೋ ಮಾಡಿ ಅಂತ ಹೇಳಿದರು. ಅದಕ್ಕೆ ನಾನು ಸ್ವಲ್ಪ ದೇವರಿಂದ ಹೊರಗಡೆ ಬಂದು ಹಿಂದೆ ಬದಿಯಿಂದ ಕೆತ್ತನೆಗಳ ವಿಡಿಯೋಗಳನ್ನೆಲ್ಲ ಮಾಡಿದೆ. ಅಲ್ಲಿ ಒಂದೊಂದು ಕೆತ್ತನೆಯಲ್ಲಿ ಕೂಡ ದೇವಸ್ಥಾನದ ಕಥೆಗಳನ್ನು ಆಧರಿಸಿ ಒಂದು ಫಲಕಗಳನ್ನು ಮಾಡಿ ಗೋಡೆಗಳಿಗೆ ಅದನ್ನು ಅಂಟಿಸಿದರು. ಸೊ ತುಂಬಾ ವೈವಿಧ್ಯಮಯವಾಗಿ ಕಾಣ್ಬೋದು. ಇಂಥ ಒಂದು ವರ್ಣನೆಗಳು ಸಾಧಾರಣ ಯಾವ ದೇವಸ್ಥಾನಗಳು ಕಾಣಲಿಕ್ಕೆ ಸಿಗೋದಿಲ್ಲ. ನಾನು ಪ್ರತಿ ಸರಿ ಹೋದಾಗಲೂ ಈ ಕೆತ್ತನೆಗಳನ್ನು ನೋಡಿದಾಗ ತುಂಬಾ ನನಗೆ ಖುಷಿಯಾಗುತ್ತೆ. ಇವತ್ತಲ್ಲಿ ಅರ್ಚಕರ ಹತ್ರ ಪರ್ಮಿಷನ್ ಕೇಳಿ ವಿಡಿಯೋ ಮಾಡಿಯೇ ಬಿಟ್ಟೆ. ತುಂಬಾ ಖುಷಿಯಾಯಿತು. ಹಾಗೆಲ್ಲ ವಿಡಿಯೋ ಮಾಡಿ ಹೊರಗಡೆ ಬಂದೆ. ದೇವರಿಗೆ ಕೈ ಮುಗಿದೆಲ್ಲ ಹೊರಗಡೆ ಬಂದು ಮನಸ್ಸಿಗೆ ನೆಮ್ಮದಿ ಆಯಿತು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಹಾಗೆ ನನ್ನ ಪೇಜನ್ನು ಫಾಲೋ ಮಾಡಿ, ಈ ವಿಡಿಯೋ ಶೇರ್ ಮಾಡಿ. ಇಂಥ ವಿಡಿಯೋಗಳಿಗಾಗಿ ನಿಮಗೆ ಏನಾದರೂ ಎಲ್ಲಿಯಾದರೂ ಹೋಗಿ ಮಾಡಬೇಕಂತ ಹೇಳಿದರೂ ಕೂಡ ನನಗೆ ಇನ್ಬಾಕ್ಸಲ್ಲಿ ಮೆಸೇಜ್ ಮಾಡಿ. ಹಾಗೆ ಈ ವಿಡಿಯೋವನ್ನು ಶೇರ್ ಮಾಡಿ. ಇಲ್ಲಿ ಅಂದರೆ ಹೊರಗಡೆ ಬರುವಾಗ ಚರ್ಮಡಿ ಸ್ಟಾಲ್ ಹೇಳಿರೋ ತುಂಬಾ ಇರುತ್ತೆ. ಹಾಗೆ ಅಲ್ಲಿ ಬೈಟ್ ಮಾಡಿಕೊಂಡು ಸೀದಾ ಖುಷಿಯಾಗಿ ಇವತ್ತು ಮನೆಗೆ ಬಂದೆ. ಥ್ಯಾಂಕ್ ಯು.